ಮದುವೆಗೆ ಮುಂಚೆ ಹುಡುಗರು ಯಾಕೆ ಆಂಟಿಯರನ್ನು ಬಯಸುತ್ತಾರೆ ಅಂದರೆ ಪರಸ್ತ್ರೀಯರನ್ನು ಯಾಕೆ ಅಷ್ಟೊಂದು ಇಷ್ಟಪಡುತ್ತಾರೆ? ಒಂದು ವೇಳೆ ಇಷ್ಟಪಡುತ್ತಿದ್ದರೂ ಅವರಿಗೆ ಆ ಕಾರ್ಯಗಳು ಸಫಲವಾಗುತ್ತದೆಯೇ? ಯಾವ ತರಹದ ರೀತಿ ಹೆಂಗಸರು ಅವರನ್ನು ಆಕರ್ಷಣೆಗೊಳಗಾಗುತ್ತಾರೆ ಮತ್ತು ಅವರ ಆಸೆಗಳನ್ನು ಈಡೇರಿಸುತ್ತಾರೆ ಅನ್ನುವುದನ್ನು ನೋಡುವುದಾದರೆ ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಉಚಿತವಾಗಿ ಪಡೆದುಕೊಳ್ಳಿ. ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಇವರ ಒಂದು ತಂತ್ರವೇ ರಾಮಬಾಣ ಇದ್ದ ಹಾಗೆ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು, ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಂತರ ವಿಡಿಯೋಗಳನ್ನ ನೋಡಿ. ಪ್ರತಿದಿನ ನಾವು ನೀಡುವಂತಹ ಇಂತಹ ಅನೇಕ ವಿಡಿಯೋಗಳು ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮೊದಲಿಂದಲೂ ಕೂಡ ಅಂತಲೇ ಹೇಳಬಹುದು, ಯಾಕೆ ಈ ಕಾಲೇಜು ಹುಡುಗರು ಅಥವಾ ಬ್ಯಾಚುಲರ್ಸ್ ಹುಡುಗರು ಮದುವೆ ಆಗುವಂತಹ ಸ್ತ್ರೀಯರನ್ನು, ಆಂಟಿಯರನ್ನು ಇಷ್ಟಪಡುತ್ತಾರೆ? ಅವರು ಕೂಡ ಯಾಕೆ ಇಂತಹ ಹುಡುಗರನ್ನು ಇಷ್ಟಪಡುತ್ತಾರೆ ಅಂತ ನೋಡುವುದಾದರೆ, ಅನುಭವದಲ್ಲಿ, ಬುದ್ಧಿವಂತಿಕೆಯಲ್ಲಿ ಈ ಹೆಂಗಸರು ಹುಡುಗರಿಗಿಂತಲೂ ತುಂಬ ಹೆಚ್ಚಿನ ಬುದ್ಧಿವಂತಿಕೆಯಿಂದ ಇರುತ್ತಾರೆ ಮತ್ತು ತಾಳ್ಮೆಯಿಂದ ಇರುತ್ತಾರೆ. ಅವರ ಹತ್ರ ಏನೇ ಕೇಳಿದ್ರೂ ಕೂಡ ಹೆಂಗಸರು ಯಾವುದೇ ಕಾರಣಕ್ಕೂ ಜಗಳ ಮಾಡುವುದಾಗಲಿ ಅಥವಾ ಬೈಯುವುದಾಗಲಿ ಮಾಡುವುದಿಲ್ಲ. ಒಂದು ಒಪ್ಪಿಕೊಳ್ಳಬಹುದು ಅಥವಾ ಇಲ್ಲ ಅಂತ ಹೇಳಬಹುದು. ಇತ್ತೀಚಿನ ದಿನಗಳನ್ನು ನೋಡುವುದಾದರೆ ಎಸ್ ಅಂತ ಹೇಳುವ ಹೆಂಗಸರೇ ಹೆಚ್ಚು ಅಂತಲೇ ಹೇಳಬಹುದಾಗಿದೆ. ಇದಕ್ಕೆ ಕಾರಣ ಅನೇಕ ಇದ್ದೇ ಇರುತ್ತೆ. ಆದರೆ ಕೆಲವು ಕಾರಣಗಳು ಮನೆಯ ವಾತಾವರಣದ ವ್ಯತ್ಯಾಸಗಳು, ದೈಹಿಕ ಸುಖದ ಸಂಪರ್ಕದ ವ್ಯತ್ಯಾಸಗಳು. ಹುಡುಗನಿಗಿಂತ ಹುಡುಗಿ ತುಂಬ ದೊಡ್ಡವಳಾಗಿದ್ದರೂ ತುಂಬ ಇಷ್ಟಪಡುತ್ತಾರೆ. ಇಲ್ಲಿ ಹುಡುಗಿಯು ಕೂಡ ಆ ಹುಡುಗನನ್ನು ಇಷ್ಟಪಡುವ ಸಾಧ್ಯತೆ ಇರುತ್ತದೆ. ಅದು ಯಾವಾಗ ಅಂದರೆ, ತನ್ನ ಗಂಡನಿಗಿಂತ ತುಂಬ ಚಿಕ್ಕವಳಾದ ಹೆಂಗಸು ದೈಹಿಕ ಆಕರ್ಷಣೆ ಮತ್ತು ಸುಖಕ್ಕಾಗಿ ಇಂತಹ ಹುಡುಗರನ್ನು ಇಷ್ಟಪಡುವ ಸಾಧ್ಯತೆ ಇರುತ್ತೆ. ಕೆಲವು ಬಾರಿ ಇದು ಸಫಲ ಆಗಬಹುದು, ಆಗದೆಯೂ ಇರಬಹುದು. ಹೆಂಗಸರು ಕೂಡ ಬ್ಯಾಚುಲರ್ಸ್ ಹುಡುಗರನ್ನು ಇಷ್ಟಪಡುತ್ತಾರೆ. ಆದರೆ ಒಂದು ರೀತಿಯಾದಂತಹ ಗೊಂದಲ ಇರುತ್ತದೆ, ಕೇಳೋದು ತಪ್ಪೋ ಸರಿಯೋ ಅನ್ನುವುದು. ಇನ್ನು ಹುಡುಗರು ಕೂಡ ಹೆಂಗಸರನ್ನು ಇಷ್ಟಪಡುತ್ತಿದ್ದರೆ ಅವರನ್ನು ಹೇಗೆ ಅಪ್ರೋಚ್ ಮಾಡಿ ಕೇಳುವುದು ಅನ್ನುವ ಗೊಂದಲವೂ ಇರುತ್ತೆ. ಇದರ ಸರಿ ತಪ್ಪು ವಿವೇಚನೆ, ಆಲೋಚನಾ ಶಕ್ತಿಗಳು ಅವರವರಿಗೆ ಬಿಟ್ಟಿತ್ತು. ಆದರೆ ಒಂದು ವಿಚಾರ ಹೇಳ್ತೀನಿ, ಇದು ಸ್ವಲ್ಪ ಕಷ್ಟವೇ ಆದರೂ ನೀವು ಇದನ್ನು ಬಿಡಬೇಕು. ಈ ಆಸೆಗಳನ್ನು ಇಟ್ಟುಕೊಳ್ಳಲು ಹೋಗಬಾರದು. ಕಷ್ಟ ಆದರೆ ಇಬ್ಬರಿಗೂ ತೊಂದರೆ ಆಗುತ್ತದೆ ಅಲ್ಲವೇ? ಆದರೂ ಮಿತಿಮೀರಿ ನಾವು ಇಷ್ಟಪಡಲೇಬೇಕು ಅನ್ನುವುದಾದರೆ ಚಿಂತಿಸಬೇಡಿ. ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ಧನ್ಯವಾದ.